ನನ್ನ ಕುಟುಂಬದವರಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಆಂಧ್ರ ಪಪ್ಪು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ ಟೊಮೆಟೊ ಹಣ್ಣು, ಬೆಳ್ಳುಳ್ಳಿ, ಹುಣಸೆಹಣ್ಣು, ಈರುಳ್ಳಿ, ಮೆಣಸಿನ್ಕಾಯಿ, ತೊಗರಿಬೇಳೆ, ತೊಗರಿಕಾಳು, ಹೆಸರುಬೇಳೆ ತೊಳೆದಿಟ್ಕೊಂಡಿರಬೇಕು. ನೆಕ್ಸ್ಟ್ ತುರಿದಿಟ್ಕೊಂಡಿರುವಂತಹ ಕೊಬ್ಬರಿ, ಮೆಂತ್ಯ ಸೊಪ್ಪು, ಪಲ್ಕ, ಸಬ್ಬಾಕ್ಷಿ, ಕೊತ್ತಂಬರಿ ಇದನ್ನು ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಬೇಕು. ಆಗಲೇ ಹೇಳಿದ್ನಲ್ಲ ಫ್ರೆಂಡ್ಸ್, ಕುಕ್ಕರ್ ಒಳಗೆ ಈ ಸಾಮಗ್ರಿಗಳೆಲ್ಲ ಹಾಕ್ತಿದ್ದಾರೆ ನಮ್ಮಮ್ಮ. ಟೊಮೆಟೊ ಹಣ್ಣು, ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಹುಣಸೆಹಣ್ಣು ಎಲ್ಲ ಹಾಕಬೇಕು. ಆಮೇಲೆ ಕೊಬ್ಬರಿ, ಕಾಳುಗಳು ಇವೆಲ್ಲ ಸಹ ಹಾಕಬೇಕು. ನೋಡಿ, ಈ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಆಂಧ್ರ ಪಪ್ಪನ್ನ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈಗ ಸೊಪ್ಪು ಹಾಕ್ತಿದ್ದಾರೆ. ಸ್ವಲ್ಪ ಜೀರಿಗೆ ಹಾಕ್ತಿದ್ದಾರೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ನೀರು ಹಾಕ್ತಾರೆ. ಈಗ ನೀರು ಹಾಕು. 1 ಗ್ಲಾಸ್. ಸೊಪ್ಪು ಮುಳುಗೋವರೆಗೂ ಅಷ್ಟು. ನೋಡಿ, ಸೊಪ್ಪು ಮುಳುಗಬೇಕು ಅಷ್ಟು ನೀರು ಹಾಕಬೇಕು. ಈಗ ಸಾಂಬಾರ್ ಪುಡಿ 3 ಸ್ಪೂನ್ ಹಾಕಬೇಕು. 3 ವಿಷಲ್ ಕೂಗಿಸ್ಕೊಂಡು ನಿಮ್ಮ ಹತ್ರ ಬರ್ತೀನಿ. ಇವತ್ತು ನಮಗೋಸ್ಕರ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಸೊಪ್ಪನ್ನು ಬಾಕ್ಸ್ಕೊಂಡು ಒಗ್ಗರಣೆಗೆ ಎಣ್ಣೆ, ಈ ಎಣ್ಣೆ ಕಾಯಬೇಕು. ಸಾಸಿವೆ ಚಟಪಟ ಅನ್ನಬೇಕು. ಬೆಳ್ಳುಳ್ಳಿ, ಫಸ್ಟ್ ಸೊಪ್ಪಿನ ಸಾರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೇ ಚೆನ್ನಾಗಿ. ಕರಿಬೇವು ಸ್ವಲ್ಪ ಕೆಂಪಗಾಗಲಿ. ಕರಿಬೇವು. ಇವಾಗ ನೀರುಳ್ಳಿ. ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಇದು ಇಳಿಸಿದ ಮೇಲೆ ಕೆಳಗೆ ಆಫ್ ಮಾಡ್ತೀವಲ್ಲ ಆಗ ನೋಡಿ ಈ ಥರ ಬಂದಿದೆ. ಅರಿಶಿನ, ನೋಡಿ ಈಗ ಇದ್ರೊಳಗೆ ಹಾಕ್ಬೇಕು.
ಸ್ವಲ್ಪ ಹೊತ್ತು ಆ ಥರನೇ ಮುಚ್ಚಿಡ್ಬೇಕು. ಸ್ಮೆಲ್ಲೆಲ್ಲ ಸೊಪ್ಪಿನ ಸಾರಿಗೆ ಹೋಗುತ್ತೆ, ಒಗ್ಗರಣೆ ಸ್ಮೆಲ್ಲೆಲ್ಲ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ಕಲಸಿ ಸಾಂಬಾರು ಹಾಕೋದು. ಇದು ನೋಡೋಣ ಫ್ರೆಂಡ್ಸ್, ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ ಬೌಲೊಳಗೆ. ನೋಡಿ ಇಷ್ಟೇ ಆಂಧ್ರ ಪಪ್ಪು, ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲಿ ಒಂದ್ಸಲಿ ಮಾಡ್ಕೊಂಡು ತಿನ್ನಿ.